ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ದ್ವಾರದ ಬಳಿ ಇರುವ ಸಿಡಿ ಕುಸಿದು ಬಿದ್ದಿದ್ದು ಈಗ ಮಕ್ಕಳ ಬಲಿಗಾಗಿ ಹಸಿದು ಕುಳಿತಿದೆ. ಈ ಸಿಡಿ ಕುಸಿದು ಬಿದ್ದು 1 ವರ್ಷ ಕಳೆದರೂ ಸಹ ಇಲ್ಲಿಯವರೆಗೂ ದುರಸ್ತಿ ಭಾಗ್ಯವನ್ನು ಕಂಡಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಗೆ ಹಾಕುತ್ತಿದ್ದಾರೆ. ಈ ಕುಸಿದು ಬಿದ್ದ ಸಿಡಿಯಲ್ಲಿ ಶಾಲಾ ಮಕ್ಕಳು ಆಕಸ್ಮಿಕವಾಗಿ ಬಿದ್ದು ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಎಂದು ಗ್ರಾಮದ ಹಿರಿಯರಾದ ಸುಭಾಷ್ ಚಂದ್ರ ಬಡ್ನಿ ಇವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಶಾಲೆಗೆ ಹಲವು ಬಾರಿ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ನಾಣಕಿ ನಾಯಕ್ ಇವರ ಕಣ್ಣಿಗೆ ಕುಸಿದು ಬಿದ್ದು ಅನಾಹುತಕ್ಕೆ ಆಹ್ವಾನ ನೀಡುತ್ತಿರುವ ಸಿಡಿ ಕಾಣಿಸಲಿಲ್ಲವೇ? ಇವರು ಏನು ಮಾಡುತ್ತಿದ್ದಾರೆ ಎಂದು ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದು ನಿಜಕ್ಕೂ ನಾಚಿಕೆ ಪಡುವ ಸಂಗತಿಯಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಅನಾಹುತ ಸಂಭವಿಸುವ ಮೊದಲು ಕಣ್ಮುಚ್ಚಿ ಕುಳಿತಿರುವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಇವರು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ಸಿಡಿ ದುರಸ್ತಿಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಸುಗ್ನಹಳ್ಳಿ ಶಾಲೆಯ ಒಂದು ಮುಂಭಾಗದ ಗೇಟಿನಲ್ಲಿರೋ ಒಂದು ಚರಂಡಿ ಡ್ಯಾಮೇಜ್ ಆಗಿ 4-5 ತಿಂಗಳಾದರೂ ಇವತ್ತಿಗೂ ಪಂಚಾಯತಿ ಗಮನಕ್ಕೆ ತಂದರೂ ಯಾರು ಇದನ್ನು ಗಮನ ಹರಿಸ್ದಾನೆ. ಇವತ್ತಿಗೆ BO ಸತಿ ಬಂದು ಹೋಗ್ಯಾರ. ಆಮೇಲೆ ಆಗ ಕಮಿಟಿಯವ್ರ ಸತಿಗೆ ಇದ್ರ ಬಗ್ಗೆ ಗಮನಕ್ಕೆ ನಾವು ಕೊಟ್ಟಿರೋ ಇವತ್ತಿಗೆ ಅದನ್ನು ಯಾರು ರಿಪೇರಿ ಮಾಡೋಕ್ಕೆ ತಯಾರಿಲ್ಲ. ಒಂದು ವೇಳೆ ಇಲ್ಲಿ ಏನಾದರೂ ಅನಾಹುತ ಆದರೆ ಮಕ್ಕಳಿಗಾಗಲಿ ಇನ್ನಿತರ ಯಾರಿಗೆ ಏನಾಗುತ್ತೆ ಯಾರು ಜವಾಬ್ದಾರಿ ಅನ್ನೋದು ಇವತ್ತಿಗೆ ಅದನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇದನ್ನು ಆದಷ್ಟು ಬೇಗ ಬಂದು ಸರಿಪಡಿಸ್ಬೇಕಂತ ಹೇಳಿ ನನ್ನ ಮನವಿ. ತಮ್ಮ ಹೆಸರು ಸುಭಾಷ್ ಚಂದ್ರ ಬಡ್ನಿ.